ಹಾಯ್ ಫ್ರೆಂಡ್ಸ್, ವೊವೆಲ್ ಕುಕ್ಕಿಂಗ್ ಸೀರೀಸಲ್ಲಿ ನಾನು ತೋರಿಸೋಂಥ ನೆಕ್ಸ್ಟ್ ರೆಸಿಪಿ ಬಂದು ಉತ್ತಪ್ಪಂ ರೆಸಿಪಿ. ಯು ಫಾರ್ ಉತ್ತಪ್ಪಂ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಕಾಯಿ ಟೊಮೆಟೊ ಚಟ್ನಿನೂ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋನ ಪೂರ್ತಿಯಾಗಿ ನೋಡಿ. ಬೇಕಾಗುವ ಪದಾರ್ಥಗಳು ಬಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಆನಿಯನ್, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಕ್ಯಾರೆಟ್ ಹಾಕೋದ್ರಿಂದ ಹೆಲ್ತ್ಗೂ ತುಂಬಾ ಒಳ್ಳೆಯದು, ಅದು ನಿಮಗೂ ಗೊತ್ತಿರುತ್ತೆ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಜೀರಿಗೆ ಕೂಡ ಅಷ್ಟೇ ಜೀರ್ಣಶಕ್ತಿಗೆ ಹೆಲ್ಪ್ ಮಾಡುತ್ತೆ, ಇದನ್ನು ಹಾಕ್ಕೋಬೇಕು. ಆಮೇಲೆ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ತೊಗೊಂಡಿದ್ದೀನಿ. ಜಿಂಜರ್ ಕೂಡ ಅಷ್ಟೇ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ಮತ್ತು ಮಕ್ಕಳಿಗೆ ಕೊಟ್ಟರೆ ಬೇಗ ಹೊಟ್ಟೆ ಹಸಿಯುತ್ತೆ ಅಂತ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ ನಿಮ್ಗೆ ಬೇಡವಾದರೆ ಸ್ಕಿಪ್ ಮಾಡ್ಕೋಬಹುದು. ಅದಾದಮೇಲೆ 2ರಿಂದ 3 ಎಲೆಗಳಷ್ಟು ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಉಪ್ಪು. ಫ್ರೆಂಡ್ಸ್, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತಲ್ವ ರೆಸಿಪಿ ಎಷ್ಟು ಹೆಲ್ದಿಯಾಗಿದೆ ಅಂತ. ಬ್ರೇಕ್ಫಾಸ್ಟಲ್ಲೂ ಕೂಡ ಮಾಡ್ಕೋಬೋದು, ಇಲ್ದಿದ್ರೆ ಮಕ್ಕಳ ಲಂಚ್ ಬಾಕ್ಸ್ ಕೂಡ ಕೊಟ್ಟು ಕಳಿಸ್ಬೋದು. ಸೊ ಇವಾಗ ಈ ಮಿಶ್ರಣನ ನಾವು ದೋಸೆ ಬ್ಯಾಟರ್ಗೆ ಹಾಕ್ಕೊಳ್ಳೋಣ. ನನ್ನ ಹತ್ರ ಆಲ್ರೆಡಿ ರೆಡಿ ಮಾಡಿರೋಂಥ ದೋಸೆ ಬ್ಯಾಟರ್ ಇತ್ತು, ಇದನ್ನು ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಂಡ್ಬಿಟ್ಟು ಈ ಮಿಶ್ರಣನ ಹಾಕ್ಕೋಬೇಕು. ಸೊ ನಾನು ಕೂಡ ಅಷ್ಟೇ ಇವಾಗ ಬ್ಯಾಟರ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಈ ತರಕಾರಿನೆಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ದೋಸೆ ಬ್ಯಾಟರ್ನಲ್ಲಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದೇನು ಅಂತ ಅಂದರೆ, ಈ ಬ್ರೇಕ್ಫಾಸ್ಟ್ ಬಂದು ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಆಗಿರುತ್ತೆ, ಮತ್ತು ತಮಿಳ್ನಾಡಿನ ನಿವಾಸಿಗಳಿಗೆ ಇದು ಫೇವ್ರೆಟ್ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಓಕೆ, ಇವಾಗ ನಾನು ವಿಡಿಯೋದಲ್ಲಿ ತೋರಿಸೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಇದನ್ನು ತವಾ ಮೇಲೆ ಹಾಕಿ ಅದ್ರ ಮೇಲೆ ಬೇಕಾದರೆ ಕ್ಯಾರೆಟ್ ತುರಿನ ಹಾಕೋಬೋದು, ಬಟ್ ಹಾಕ್ಕೊಟ್ರೆ ಒಬ್ಬೊಬ್ಬರು ಮಕ್ಕಳು ತಿನ್ನಲ್ಲ. ಹಾಗಾಗಿ ನಾನು ಈ ಥರ ತೋರಿಸ್ತಾ ಇದ್ದೀನಿ. ನಿಮ್ಗೆ ಹೆಂಗೆ ಬೇಕೋ ಆ ಥರ ನೀವು ಮಾಡ್ಕೊಳ್ಳಿ. ಇವಾಗ ಇದು ಮಿಕ್ಸ್ ಆಗಿದೆ. ನನ್ನ ಹತ್ರ ಈ ಥರ ಕ್ಯೂಟಾಗಿರೋಂಥ ಒಂದು ತವ ಇದೆ ಉತ್ತಪ್ಪ ಮಾಡ್ಕೊಳ್ಳೋದಕ್ಕೆ, ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ದೋಸೆ ತವನೂ ಯೂಸ್ ಮಾಡ್ಕೋಬೋದು, ಆದರೆ ದೋಸೆ ಥರ ಸ್ಪ್ರೆಡ್ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ದಪ್ಪ ಸೈಜಲ್ಲೇ ನೀವು ಅದನ್ನು ಸ್ಪ್ರೆಡ್ ಮಾಡಬೇಕು ಬ್ಯಾಟರ್ನ. ನೋಡ್ತಿದ್ರಲ್ವ ಫ್ರೆಂಡ್ಸ್, ಇದು ಎಷ್ಟು ಕ್ಯೂಟಾಗಿದೆ. ನಾನು ಬಂದು ಇದನ್ನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿರೋವಂಥದ್ದು. ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡಿ. ಮತ್ತು ಲೈಟ್ ವೇಟ್ ಕೂಡ ಇದೆ ಇದು. ಇವಾಗ ಈ ಬ್ಯಾಟರ್ನ ಹಾಕೋತಾ ಇದ್ದೀನಿ. 1 ನಿಮಿಷ ಆದಮೇಲೆ ಇದು ಫ್ಲಫಿಯಾಗಿ ಕಾಣಿಸುತ್ತೆ. ಆ ಸ್ಟೇಜಲ್ಲಿ ಸ್ವಲ್ಪ ಎಣ್ಣೆನ ಸುತ್ತಲೂ ಹಾಕ್ಕೊಳ್ಳೋಣ. ನೋಡಿ, ಇವಾಗ ನಾನು ಸ್ವಲ್ಪ ಎಣ್ಣೆನ ಸುತ್ತಲೂ ಹಾಕೋತಾ ಇದ್ದೀನಿ. ಸುತ್ತಲೂ ಹಾಕ್ಕೊಂಡಾದಮೇಲೆ 2ರಿಂದ 3 ನಿಮಿಷ ಇದನ್ನು ಹಾಗೆ ಬೇಯೋದಕ್ಕೆ ಬಿಡೋಣ. ಅದು ಕೆಳಗಡೆ ಬಣ್ಣ ಚೇಂಜ್ ಆಗುತ್ತೆ. ಅದಾದಮೇಲೆ ಫ್ಲಿಪ್ ಮಾಡಿ ಇನ್ನೊಂದು ಸೈಡು ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಮೇಲೆಲ್ಲ ಈ ಥರ ಬಬಲ್ಸ್ ಥರ ಬರುತ್ತೆ, ಅವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ. ಇವಾಗ ಒಂದೊಂದಾಗೆ ಫ್ಲಿಪ್ ಮಾಡಿಕೊಂಡು ಎಲ್ಲದನ್ನು ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಣ. ಎಲ್ಲೂ ಹಸಿ ಆಗಿರ್ಬೋದು, ಸ್ವಲ್ಪ ದಪ್ಪ ಇರುತ್ತಲ್ವ, ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 5ರಿಂದ 7 ನಿಮಿಷ ಟೈಮ್ ಕೊಟ್ಟರೆ ಈಸಿಯಾಗಿ ಬೆಂದೋಗಿಬಿಡುತ್ತೆ. ಮನೇಲಿ ದೋಸೆ ಬ್ಯಾಟರ್ ಅಂತೂ ಇದ್ದೇ ಇರುತ್ತೆ. ಈ ಥರ ಹೆಲ್ದಿಯಾಗಿರೋಂಥ ರೆಸಿಪಿನೂ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಹೇಗಿದೆ ಅಂತ ನನಗೂ ಕಾಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ಎಲ್ಲದನ್ನು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಇದು ಬೆಂದಾದಮೇಲೆ ನಾನು ಇನ್ನೊಂದು ಮೆಥಡು ತೋರಿಸಿದ್ದೀನಿ. ಇವಾಗ ಈ ಥರ ತವ ನಿಮ್ಮ ಹತ್ರ ಇಲ್ಲ ಅಂದರೆ ನಾರ್ಮಲ್ ದೋಸೆ ತವ ಮೇಲೆ ಹೇಗೆ ಮಾಡೋದು ಅಂತ ಅದನ್ನು ತೋರಿಸಿದ್ದೀನಿ ನೋಡಿ. ಇವಾಗ ನೋಡಿ, ಈ ದೋಸೆ ತವಕ್ಕಾದಮೇಲೆ ಇದ್ರ ಮೇಲೆ ಈ ಸೈಜಿಗೆ ಉತ್ತಪ್ಪನ ಹಾಕ್ಕೋಬೇಕು. ದೋಸೆ ಆದರೆ ನಾವು ಇನ್ನೂ ಸ್ಪ್ರೆಡ್ ಮಾಡ್ಕೊಂಡಿರ್ತೀವಲ್ವ, ಹಾಗೆ ಮಾಡ್ಕೋಬಾರ್ದು, ಬಿಕಾಸ್ ಇದರಲ್ಲಿ ಈರುಳ್ಳಿ ಎಲ್ಲ ಇರುತ್ತೆ. ಸೊ ಇಷ್ಟು ಸಾಕು. ಇವಾಗ ಚಟ್ನಿ ರೆಸಿಪಿನ ನೋಡೋಣ. ಇದಕ್ಕೆ ನಾನು ಉದ್ದದಾಗಿ ಹೆಚ್ಚಿಟ್ಕೊಂಡಿರೋಂಥ ಕಾಯಿ ಟೊಮೆಟೊನ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿಕಾಯಿನ ತೊಗೊಂಡಿದ್ದೀನಿ. ಇವೆರಡನ್ನ ನಾನು ಬಾಣಲೆಗೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋತೀನಿ. ಇದನ್ನು ಹುರ್ಕೊಳ್ಳೋದ್ರಿಂದ ನೀರಿನಂಶ ಎಲ್ಲ ಹೋಗುತ್ತೆ. 2 ನಿಮಿಷ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡಿದ್ದನ್ನು ಮತ್ತೆ ಒಂದು 5 ನಿಮಿಷ ಹುರ್ಕೋಬೇಕು. ಆವಾಗ ಅದು ಕಲರ್ ಚೇಂಜ್ ಆಗಿ ಈ ಟೊಮೆಟೊ ಸ್ವಲ್ಪ ರೆಡ್ಡಾಗಿ ಬರುತ್ತೆ. ಇವಾಗ ನೋಡ್ತಿದ್ದೀರಲ್ವ, ಈ ಥರ ಇರಬೇಕು. ಇದಾದಮೇಲೆ ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ 4ರಿಂದ 5 ಬೆಳ್ಳುಳ್ಳಿ, ಸಾಲ್ಟು, ಮತ್ತು ನಿಮ್ಮ ಹತ್ರ ಶೇಂಗಾ ಬೀಜ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ನಾನು ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡ್ಮೇಲೆ ಇದಕ್ಕೆ ಶೇಂಗಾ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಾದಮೇಲೆ ಉಪ್ಪು ಕಡಿಮೆ ಅನಿಸಿದರೆ ಹಾಕ್ಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ.
ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ನಾನು ಉತ್ತಪ್ಪಂ ಜೊತೆ ಈ ಟೊಮ್ಯಾಟೊ ಚಟ್ನಿನ ಸರ್ವ್ ಮಾಡ್ತಾಯಿದ್ದೀನಿ. ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋಂಥ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.